ನಮಸ್ತೆ ಎಲ್ಲರಿಗೂ. ಎಲ್ಲ ಹೆಂಗದ್ರಿ? ಎಲ್ಲ ಆರಾಮದ್ರಿ ಅಂತ ಅಂದ್ಕೊಂಡಿದ್ದೀನಿ. ಇವತ್ತು ನಾನು ಬೋಟ್ ನೆಕ್ ಬ್ಲೌಸ್ ಮಾರ್ಕ್ ಮಾಡೋದನ್ನು ತೋರಿಸ್ತಾ ಇದ್ದೀನಿ. ಪೇಪರ್ ಮ್ಯಾಗ್ ತೋರ್ಸಾಕತ್ತೀನಿ. ಬ್ಲೌಸ್ ಕಟ್ ಮಾಡ್ತಾ ಇಲ್ಲ, ಪೇಪರ್ ಮೇಲೆ ತೋರಿಸಾತೀನಿ. ನಂದೇ ಸೈಜ್ದು ಬ್ಲೌಸ್ನ ಮಾರ್ಕ್ ಮಾಡಿ ತೋರಿಸ್ತಾ ಇದ್ದೀನಿ. ಇದು ಹೊಸ ಡಿಸೈನ್ ಬ್ಯಾಕ್ದು. ಬ್ಯಾಕ್ ಪಾರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ, ಮುಂಭಾಗ ತೋರಿಸ್ತಾ ಇಲ್ಲ, ಹಿಂಭಾಗ ಮಾತ್ರ ತೋರಿಸ್ತಾ ಇದ್ದೀನಿ. ನಾನು ಇವಾಗ ಪೂರ್ಣ ಉದ್ದ ತೊಗೋತಾ ಇದ್ದೀನಿ. ನೋಡಿರಿ, ಪೂರ್ಣ ಉದ್ದ ಎಷ್ಟದ ಅಂದ್ರೆ ನಂದು 13.5 ಅದ. ನಾನು 14 ತೊಗೋತಾ ಇದ್ದೀನಿ. 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಮೇಲೆ ಅರ್ಧ ಇಂಚ್ ಹೋಗುತ್ತಾ, ಕೆಳಗೆ ಅರ್ಧ ಇಂಚ್ ಹೋಗುತ್ತಾ, ಹಾಗಾಗಿ 14 ತೊಗೋತಾ ಇದ್ದೀನಿ. ನೋಡಿರಿ, ಪೂರ್ಣ ಉದ್ದ. ನಾನು ಇವಾಗ ಬೋಟ್ ನೆಕ್ ತುಂಬ ಹೊಸದಾಗಿ ತುಂಬ ಟ್ರೆಂಡಿಂಗ್ ಆಗಿಬಿಟ್ಟಿದೆ. ಇವಾಗ ನಾನು ಎಲ್ಲಾದರೂ ತಪ್ಪಾಗಿ ಮಾತಾಡಿದರೆ ಕ್ಷಮೆಯನ್ನು ಆಚಿಸ್ರಿ. ಇವಾಗ ನಾನು 14.5 ತೊಗೊಂಡಿದ್ದಾಗ ಇವಾಗ ಸ್ಟ್ರೈಟಾಗಿ ಒಂದು ಮಾರ್ಕ್ ಹಾಕೋತೀನಿ. ಸ್ಕೇಲಿಂದ ಮಾರ್ಕ್ ಹಾಕೊಂಡ್ಬಿಟ್ಟು ಸೊಂಟದ ಸುತ್ತಳತೆಯನ್ನು ತೋರಿಸ್ತಾ ಇದ್ದೀನಿ. ನೋಡಿರಿ, ಸೊಂಟದ ಸುತ್ತಳತೆ ನಂದು 7.5 ಐತಿ. 7.5 ತೊಗೋತಾ ಇದ್ದೀನಿ. ಆಗ ಮುಂದೆ 1 ಇಂಚ್ ಯಾಕೆ ತೊಗೊಳತ್ತೀನಪ್ಪ ಅಂತಂದ್ರೆ ಬ್ಯಾಕ್ ಟಕ್ಸ್ ಬರ್ತಾವಲ್ಲ, ಬ್ಯಾಕ್ ಟಕ್ಸಿಗಾಗಿ 1 ಇಂಚ್ ಎಕ್ಸ್ಟ್ರಾ ತೊಗೋತಾ ಇದ್ದೀನಿ. ಆಮೇಲೆ ಮಾರ್ಜಿನ್ 2 ಇಂಚ್ ತೊಗೊಂಡಿದ್ದೀನಿ. ಸೈಡ್ ಫಿಟ್ಟಿಂಗಿಗೆ ಮಾರ್ಜಿನ್ ತೊಗೊಂಡಿದ್ದೀನಿ 2 ಇಂಚು. ಮೇಲೆ ಶೋಲ್ಡ್ರು 7 ಇಂಚ್ ತೊಗೋತಾ ಇದ್ದೀನಿ. ನಂದು 14 ಐತಿ. 14 ಇರೋದ್ರಿಂದ 7 ಇಂಚ್ ತೊಗೋತಾ ಇದ್ದೀನಿ. ಕೊರಳು 3.5, ಆಮೇಲೆ ಶೋಲ್ಡ್ರ್ ಪಟ್ಟಿನೂ 3.5, ಎರಡೂ ಸೇಮ್ ತೊಗೊಳತ್ತೀನಿ. ಇವಾಗ ಬಗಲು ಉದ್ದ ತೊಗೋತೀನಿ. ನೋಡಿರಿ, ಬಗಲು ಕೂಡ ನಾನು ಸೇಮ್ ತೊಗೊಳತ್ತೀನಿ. 7 ಇಂಚನ್ನೇ ತೊಗೋತಾ ಇದ್ದೀನಿ. ಈ ಕಡೆನೂ 7 ಇಂಚ್ ತೊಗೋತೀನಿ. ನೋಡಿರಿ, ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಡೋನು. ಎರಡು ಸೇಮ್ ಮಾರ್ಕ್ ಮಾಡ್ಕೊಂಡ್ಬಿಟ್ಟು ಸ್ಕೇಲ್ ಸಹಾಯದಿಂದ ಇವಾಗ ಒಂದು ಲೈನ್ ಹಾಕ್ಕೊಂಡ್ಬಿಡೋನು. ನಾವು ಸ್ಟ್ರೈಟಾಗಿ ಒಂದು ಲೈನ್ ಹಾಕ್ಕೊಂಡ್ಬಿಟ್ಟು ಇವಾಗ ಎದೆ ಸುತ್ತಳತೆಯನ್ನು ತೊಗೊಳ್ಳೋನು. 0.9 ಅದ ನಂದು ಎದೆ ಸುತ್ತಳತೆ. ಹಾಗಾಗಿ 0.9 ತೊಗೋತಾ ಇದ್ದೀನಿ. ಮುಂದೆ ಮಾರ್ಜಿನ್ ತೊಗೋತಾ ಇದ್ದೀನಿ 2 ಇಂಚು. ಬೋಟ್ ನೆಕ್ ಬ್ಲೌಸ್ ಹೊಲಿಯೋದು ತುಂಬ ಈಜಿ ಅದ ರೀ. ಹಾಗಾಗಿ ನೀವು ತೋರಿಸ್ತಾ ಇದ್ದೀನಿ. ನೋಡಿರಿ, ನಿಮಗೆ ನಾನು ಹೊಲಿದು ನೋಡಿದ್ದೀನಿ. ನನಗೆ ಈ ಕೊರಳು ತುಂಬ ಇಷ್ಟ ಆಯಿತು. ಹಾಗಾಗಿ 2-3 ಜನ ಇದೇ ಕೊರಳನ್ನ ಹೊಲಿಸ್ಕೊಂಡ್ರು, ಚೆಂದಾಗ್ಯದ ಅಂದ್ಬಿಟ್ಟು. ಇವಾಗ ಸೈಡ್ ಫಿಟ್ಟಿಂಗ್ ಕಡೆ ನಾವು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ಬಿಡೋನು. ಲೈನ್ ಹಾಕ್ಕೊಂಡ್ಬಿಟ್ಟು ಮ್ಯಾಗ ಹೋಗೋಣ ಬರ್ರಿ. ಇವಾಗ ನೋಡಿರಿ, ಎದೆ ಸುತ್ತಳತೆಯಲ್ಲಿ ಮತ್ತೆ ಇವಾಗ 7 ಇಂಚ್ಗೆ ಒಂದು ಮಾರ್ಕನ್ನು ಹಾಕೋತಾ ಇದ್ದೀನಿ. ನಾನು ಮೇಲೆ 7 ತೊಗೊಂಡಿರ್ತೀವಲ್ಲ, ಇಲ್ಲೂ 7 ತೊಗೊಂಡ್ಬಿಟ್ಟು ಇವಾಗ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ಬಿಡೋನು. ಬಗಲ್ದು ಲೈನ್ ಹಾಕ್ಕೊಂಡ್ಬಿಡೋನು ಇವಾಗ ಸ್ಟ್ರೈಟಾಗಿ ಸ್ಕೇಲ್ ಸಹಾಯದಿಂದ. ಇವಾಗ ಮ್ಯಾಲಿಂದ ನಾನು 2.5 ತೊಗೋತಾ ಇದ್ದೀನಿ. ಬೋಟ್ ನೆಕ್ಕಿಗೆ 2.5 ತೊಗೋತಾ ಇದ್ದೀನಿ. ಅರ್ಧ ಇಂಚ್ ಹೊಲಿಗೆ ಹೋಗುತ್ತಾ. ಇದು 2.5 ಸಾಕು ಅನ್ನಿಸ್ತು ನನಗೆ. ನಾನು 2.5 ಇಟ್ಟು ಹೊಲಿದಿದ್ದೀನಿ. ಅದಕ್ಕಾಗಿ 2.5ನೇ ತೊಗೋತಾ ಇದ್ದೀನಿ. ಜಾಸ್ತಿನೂ ಕೂಡ ತೊಗೋಬೋದು, 3 ತೊಗೋಬೋದು. ಇವಾಗ ಈ ಕಡೆನೂ ಒಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಡ್ಬಿಡೋನು. ಭಾರಿ ಮಸ್ತ್ ಬರುತ್ತೆ ನೋಡಿರಿ. ಇವಾಗ ಹೊಸ ಡಿಸೈನ್ ಐತಿದು. ನಾನು ಹೊಲ್ಕೊಂಡು ನೋಡಿದೆ, ಹಾಗಾಗಿ ನನಗೆ ಚೆಂದ ಅನ್ನಿಸ್ತು. ತುಂಬ ಜನ ಕೇಳ್ತಿದ್ರು ಚೆಂದಾಗೈತಲ್ಲ ಅಂದ್ಬಿಟ್ಟು. ಅದಕ್ಕೆ ಒಂದು ವಿಡಿಯೋ ಹಾಕೋಣ ಅಂತ ನಾನು ಹಾಕ್ತಾ ಇದ್ದೀನಿ ಇವತ್ತು ಪೇಪರ್ ಮ್ಯಾಗ್ ಮಾರ್ಕ್ ಹಾಕಕತ್ತೀನಿ. ಈ ವಿಡಿಯೋ ಇಷ್ಟ ಆಯ್ತಂದ್ರೆ ನೀವು ಕಮೆಂಟ್ದಾಗ ಹೇಳಿದ್ರಪ್ಪ ಅಂತಂದ್ರೆ ನಾನು ಮುಂದೆ ಬ್ಲೌಸ್ ಕಟ್ಟಿಂಗ್ನೇ ತೋರಿಸ್ತೀನಿ ಡೈರೆಕ್ಟಾಗಿ. ಬೋಟ್ ನೆಕ್ದು ಇಲ್ಲ ಸಾದಾ ಬ್ಲೌಸು, ಕಟೋರಿ ಬ್ಲೌಸು, ಯಾವ ಬ್ಲೌಸ್ ಆದರೂ ನೀವು ಕೇಳಿದ ಬ್ಲೌಸನ್ನು ನಾನು ಹಾಕ್ತೀನಿ. ಇವಾಗ ನೋಡ್ರಿ, ಅಲ್ಲಿ 1 ಇಂಚ್ ಯಾಕೆ ತೊಗೊಂಡೆಪ್ಪ ಅಂತಂದ್ರೆ ಅದು ಈ ಕಡೆ ಕಟಿಂಗ್ ಮಾಡ್ಕೋತೀವಿ. ಮಧ್ಯದಲ್ಲಿ ಲೇಸ್ ಬರುತ್ತದು, ಅದೇ ಡಿಸೈನ್. ನಮಗೆ ಇವಾಗ ಲೇಸ್ನ ಸರ್ಪಳಿ ಥರ ಹಾಕ್ಬಿಟ್ಟು ಅದನ್ನು ಕಟ್ಟೋದೇ ಇದು ಡಿಸೈನು. ಇವಾಗ ಸ್ಟ್ರೈಟಾಗಿ ಒಂದು ಲೈನ್ ಹಾಕೋತೀನಿ. ಮ್ಯಾಲಿಂದ 3.5 ತೊಗೊಂಡಿವಲ್ಲ, ಇಲ್ಲೂ ಕೂಡ ನಾನು 3.5ನೇ ತೊಗೋತಾ ಇದ್ದೀನಿ. ಬ್ರಾಡ್ ಬರುತ್ತಿದ್ದು ಕೊಳ್ಳ. ಕೆಳಗಡೆ ಬೆನ್ ಪಟ್ಟಿನ 3.5 ತೊಗೋತಾ ಇದ್ದೀನಿ. 3.5 ಇದಕ್ಕೆ ಜಾಸ್ತಿ ಪಟ್ಟಿ ಲೆಂತ್ ಆದ್ರೆ ಚೆಂದ ಅನ್ಸಂಗಿಲ್ಲ. ಹಾಗಾಗಿ ಅದಕ್ಕೆ ನಾನು ಕಮ್ಮಿ ತೊಗೋತಾ ಇದ್ದೀನಿ. 3.5ನೇ ಇಟ್ಕೋತಾ ಇದ್ದೀನಿ. ಲಾಸ್ಟಿಗೆ ಹೊಲಿಗೆ ಆದಮೇಲೆ ಅದು 3 ಬರುತ್ತಾ. ಇವಾಗ ಅದಕ್ಕೊಂದು ಸ್ಟ್ರೈಟಾಗಿ ಲೈನ್ ಹಾಕ್ಕೊಂಬಿಡ್ರಿ. ಫಸ್ಟ್ ಲೈನ್ ಹಾಕಿದ್ದು ಚೆಂದಾಗಿರಲಿಲ್ಲ, ಮತ್ತೆ ಒಂದು ಲೈನ್ ಹಾಕೋತಾ ಇದ್ದೀನಿ. ನೋಡಿರಿ, 2 ಸೇಮ್ ತೊಗೊಂಡಿನಿ. ಕೆಳಗು ಮತ್ತು ಮೇಲೆ 3.5ನೇ ತೊಗೊಂಡಿದ್ದೀನಿ. ಕಮ್ಮಿ ಕೂಡ ಮಾಡ್ಕೋಬೋದು. ನಿಮ್ಗೆ ಬೇಡ ಜಾಸ್ತಿ ಬ್ರಾಡ್ ಆಗುತ್ತಂದ್ರೆ ನೀವು ಕಮ್ಮಿ ಕೂಡ ಮಾಡ್ಕೋಬೋದು. ಅದನ್ನು 4.5 ಇಂಚಿಗೆ ನಾನು ಟಕ್ಸ್ ಮಾರ್ಕ್ ಹಾಕೋತಾ ಇದ್ದೀನಿ. ನೋಡಿರಿ, ಉದ್ದಿಗೆ ಏನು ಮಾಡ್ತಾಯಿದ್ದೀನಿ ಅಂದರೆ ಟಕ್ಸ್ ಉದ್ದಕ್ಕೆ 4 ಇಂಚ್ ಹಾಕೋತಾ ಇದ್ದೀನಿ. ಅಗ್ಲಿಗೆ ತೊಗೊಂಡೆ ಅಂದ್ರೆ 4.5 ತೊಗೊಂಡಿದ್ದೀನಿ. ಇವಾಗ ಸ್ಟ್ರೈಟ್ ಲೈನ್ ಹಾಕೋಣ ಒಂದು ಸ್ಕೇಲ್ ಇಟ್ಬಿಟ್ಟು. ಈ ಬ್ಲೌಸ್ ಮಾರ್ಕಿಂಗ್ ನಿಮಗೆ ಇಷ್ಟ ಆಗಿತ್ತಪ್ಪ ಅಂತಂದ್ರೆ ಕಮೆಂಟಲ್ಲಿ ತಿಳಿಸ್ರಿ. ಯಾವ ಬ್ಲೌಸ್ ಕೇಳ್ತೀರಾ ಆ ಬ್ಲೌಸ್ದು ನಾನು ಮಾರ್ಕ್ ಮಾಡಿ ನಿಮಗೆ ತೋರಿಸ್ತೀನಿ. ಆಮೇಲೆ ಬ್ಲೌಸ್ ಹೊಲಿದು ಕೂಡ ತೋರಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಕಮೆಂಟಲ್ಲಿ ಹೇಳ್ರಿ. ಇವಾಗ ನೋಡಿರಿ, ಇವಾಗ ಸೇಪ್ ಹಾಕೋದನ್ನು ತೋರಿಸ್ತೀನಿ. ಏನೂ ಇಲ್ಲ, ರೌಂಡಾಗಿ ನಿಧಾನಕ್ಕೆ ರೌಂಡಾಗಿ ಒಂದು ಸೇಪ್ನ ತೊಗೊಂಡ್ಬಿಡೋದು ಇಷ್ಟೇ, ಮತ್ತೇನೂ ಇಲ್ಲ. ಸ್ವಲ್ಪನೇ ರೌಂಡಾಗಿ ತೊಗೊಂಡ್ರೆ ಸಾಕು. 1 ಇಂಚಿನಷ್ಟು ಅಲ್ಲಿ ಬಿಟ್ಟು ರೌಂಡ್ ಸೇಪ್ ತೊಗೊಂಡ್ರೆ ಮುಗೀತು ಡಿಸೈನು.
ಈಗ ರೌಂಡ್ ಶೇಪಲ್ಲಿ ಡಿಸೈನ್ ಶೇಪ್ ಹಾಕಿದ್ವಲ್ಲ, ನನಗೆ ನೆಗಡಿ ಆಗಿದ್ರು ಅಂತ ಸ್ವಲ್ಪ ಮಾತಾಡೋಕ್ಕೆ ತೊಂದರೆ ಆಗ್ಲಕತ್ತದ. ಏನಾದರೂ ತಪ್ಪಾಗಿದ್ರೆ ಕ್ಷಮೆಯನ್ನು ಯಾಚಿಸ್ರಿ. ಬೋಟ್ ನೆಕ್ ಆ ಥರ ಬೋಟ್ ಅಂತ ಅಂತೀವಲ್ಲ, ಅದೇ ನೋಡಿ ಮಾರ್ಕ್ ಹಾಕಿದೆ. ಇವಾಗ ಅದನ್ನು ಕೂಡ ನೀಟಾಗಿ ಕರು ಸ್ಕೇಲ್ ಇಟ್ಕೊಂಡು ಕೂಡ ಹಾಕ್ಬೋದು. ರೂಢಿ ಐತಂತ ಹೇಳಿ ನಾನು ಹಾಗೆ ಹಾಕಿನಿ. ಮ್ಯಾಕ್ ಅರ್ಧ ಇಂಚ್ ತೊಗೊಳಕತ್ತೀನಿ ರೀ, ಅದು ಕಟ್ಟಾಗಿ ಹೋಗುತ್ತಾ. ಅಲ್ಲಿಂದ ಹೊಲಿಗೆಗೆ ಅರ್ಧ ಇಂಚ್ ತೊಗೊಂಡಿದ್ದೀನಿ. ಹೊಲಿಗೆ ಕರೆಕ್ಟಾಗಿ ಅಲ್ಲಿಗೆ ಬಂದು ಕುಂದಿರುತ್ತಾ. ಕಂಕಳನ್ನ 1 ಇಂಚ್ ಮಾತ್ರ ತೊಗೋತಿದ್ದೀನಿ, ಸಾಕು ನನ್ನ ಸೈಜಿಗೆ 1 ಇಂಚ್ ಮಾತ್ರ ತೊಗೊಂಡಿದ್ದೀನಿ. ಇವಾಗ ಮೇಲ್ಗಡೆ ಅರ್ಧ ಇಂಚ್ ತೊಗೊಂಡಿದ್ನಲ್ಲ, ಅದು ಕಟ್ಟಾಗಿ ಹೋಗುತ್ತಾ. ಅದಕ್ಕೊಂದು ಲೈನ್ ಹಾಕ್ಕೊಂಡ್ರೆ ಸಾಕು. ಇವಾಗ ನೋಡಿರಿ, ಕರು ಸ್ಕೇಲ್ ಸಹಾಯದಿಂದ ನಾನೇನು ಮಾಡ್ತೀನಿ, ಬಗಲ್ ಶೇಪ್ ಹಾಕ್ಕೋತಾ ಇದ್ದೀನಿ. ನೀಟಾಗಿ ಬಗಲ್ ಶೇಪ್ ಹಾಕ್ಕೊಂಡ್ರೆ ಎಲ್ಲೂ ಏನು ಪ್ರಾಬ್ಲಮ್ ಬರೋಂಗಿಲ್ಲ. ಆಮೇಲೆ ನಿಮಗೆ ಎಷ್ಟು ಬರುತ್ತೆ ಬಗಲು ಅಂತ ಕೂಡ ನಾನು ನಿಮ್ಗೆ ತೋರಿಸ್ತೀನಿ ನೋಡಿರಿ. ನಾನು ಕರೆಕ್ಟಾಗಿ ಇಟ್ಕೊಂಡು ಮಾರ್ಕ್ ಮಾಡ್ಕೊಂಡ್ಬಿಟ್ರೆ ತುಂಬ ಚೆನ್ನಾಗಿ ಬರುತ್ತೆ ಬ್ಲೌಸು. ಬೋಟ್ ನೆಕ್ ಅಂದ್ರೆ ನನಗೆ ಭಾಳ ಇಷ್ಟ. ನಾನು ಕೂಡ ಜಾಸ್ತಿ ಬೋಟ್ ನೆಕ್ಕಿಗೆ ಹಾಕ್ಕೋತಾ ಇದ್ದೀನಿ ಇವಾಗ ಹೊಲಿದು. ಎಲ್ಲರೂ ಕೇಳ್ತಾಯಿದ್ರು ಬೋಟ್ ನೆಕ್ಕು ಎಷ್ಟು ಚಂದ ಹೊಲಿತೀನಿ ನೀನು ಅಂತ ಹೇಳಿಬಿಟ್ಟು. ಅದಕ್ಕೆ ಇದನ್ನು ಪೇಪರ್ ಮೇಲೆ ಮಾರ್ಕ್ ಮಾಡಿ ತೋರಿಸುನು ಒಂದು ಅಂದೇ ಬ್ಲೌಸು ಅಂತ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿರಿ, ಬಗಲ್ ತೋರಿಸ್ತಾ ಇದ್ದೀನಿ ರೌಂಡ್. ನಾನು ಕರೆಕ್ಟಾಗಿ ನಂದು 7.5 ಇದೆ, 7.5 ಬಂದೈತಿ. ಒಂದೇ ಪಾಯಿಂಟ್ ಜಾಸ್ತಿ ಬಂದೈತಿ, ಏನೂ ಆಗಂಗಿಲ್ಲ. ಒಂದು ಪಾಯಿಂಟ್ ಜಾಸ್ತಿ ಬಂದ ಅಷ್ಟೇ. 7.5 ಅದ ನಂದು ಬಗಲು, 7.5 ಬಂದೈತಿ. ಸ್ವಲ್ಪ ಅಲ್ಲಿ ಬಿಸಿಲು ಬೀಳ್ತಾಯಿತ್ತು ಫ್ರೆಂಡ್ಸ್, ಏನು ಮಾಡೋಕ್ಕಾಗಲ್ಲ. ಕಿಟಕಿ ಹಾಕಿದ್ದೆ, ಮತ್ತೆ ಯಾರೋ ತೆಗೆದುಬಿಟ್ರು ನಾನು ವಿಡಿಯೋ ಮಾಡ್ಬೇಕಾದ್ರೆ. ನೋಡಿರಿ, ಎಲ್ಲ ಮಾರ್ಕಿಂಗ್ ಆಯಿತು. ಇವಾಗ ಬರಿತಾ ಇದ್ದೀನಿ ನಾನು. ಅಲ್ಲಿ ಮೇಲಿಂದ 2.5 ಉದ್ದ ತೊಗೊಂಡಿದ್ನಲ್ಲ ಬೋಟ್ ನೆಕ್ಕಿಂದು ಸೇಪ್ ಹಾಕಕ್ಕೆ, ಅದನ್ನು ತೋರಿಸ್ತಾ ಇದ್ದೀನಿ. 2.5 ಬರಿತಾ ಇದ್ದೀನಿ. ಅದನ್ನು ಅರ್ಧ ಇಂಚು ಶೋಲ್ಡ್ರ್ ಪಟ್ಟಿ ನೋಡಿ, ಶೋಲ್ಡ್ರ್ ಪಟ್ಟಿ 3.5 ತೊಗೊಂಡಿದ್ದೀನಿ. 3.5 ಬರಿತಾ ಇದ್ದೀನಿ ನಾನು. ಆಮೇಲೆ ಬಗಲು ಉದ್ದ 7 ಇಂಚು ತೊಗೊಂಡಿದ್ದೀನಿ. ನಿಮಗೂ ಕೂಡ ನೋಡಿದ್ರಿ ಫಸ್ಟಿಗೆ 7 ಇಂಚು ತೊಗೊಂಡಿದ್ದೀನಿ ನಾನು. 7 ಇಂಚು ಬರಿತಾ ಇದ್ದೀನಿ. ಆಮೇಲೆ ಕಂಕಳು 1 ಇಂಚ್ ಮಾತ್ರ ತೊಗೊಂಡಿದ್ದೀನಿ. ನನ್ನ ಸೈಜಿಗೆ 1 ಇಂಚು ಸಾಕು. ಹೀಗೆ ತೋರಿಸ್ತಾ ಇರ್ತೀನಿ. ನಿಮಗೆ ಇಷ್ಟ ಆಗಿತ್ತಂದ್ರೆ ಮತ್ತೆ ಕಮೆಂಟಲ್ಲಿ ಹೇಳ್ರಿ, ನನಗೆ ಶೇರ್ ಮಾಡಿರಿ, ನಮ್ಮ ಚಾನಲನ್ನು ಸಪೋರ್ಟ್ ಮಾಡಿರಿ. ಮಾರ್ಜಿನ್ನು 2 ಇಂಚು ತೊಗೊಂಡಿದ್ದೀನಿ, 2 ಇಂಚು ಬರಿತಾ ಇದ್ದೀನಿ. ಆಮೇಲೆ ಬ್ಯಾಕ್ ಟಕ್ಸಿಗೆ ನಾನು 1 ಇಂಚ್ ತೊಗೊಂಡಿದ್ದೀನಲ್ಲ, ಅದನ್ನು ಕೂಡ ಬರ್ತಾ ಇದ್ದೀನಿ ನೋಡಿ. ಇವಾಗ ಬೆನ್ಪಟ್ಟಿ ಹತ್ರ ಅಂದರೆ ಇವಾಗ ಇಲ್ಲಿಂದ ಎಷ್ಟು ತೊಗೊಂಡೆ ಅಂತ, ಟಕ್ಸಿಗೆ ಎಷ್ಟು ತೊಗೊಂಡೆ ಅಂತ, ಎಷ್ಟು ಉದ್ದ ಇಲ್ಲಿಂದ ಲೆಂತ್ ತೊಗೊಂಡೆ ಅಂತ ತೋರಿಸ್ತಾ ಇದ್ದೀನಿ. ಅದನ್ನು ಕೂಡ 4.5 ಬರೆದಿದ್ದೀನಿ ನೋಡಿ. ಬೆನ್ಪಟ್ಟಿ 3.5 ತೊಗೊಂಡಿದ್ದೀನಿ. 3.5 ಬರೆದಿತ್ತಾ ಇದ್ದೀನಿ ನೋಡಿ. ಬೋಟ್ ನೆಕ್ಕಲ್ಲಿ ತುಂಬ ಡಿಸೈನ್ಸ್ ಇದ್ದಾವೆ ಫ್ರೆಂಡ್ಸ್. ಇನ್ನೂ ಹೊಸ ತುಂಬ ಡಿಸೈನ್ಸ್ ಇದ್ದಾವೆ. ನಿಮ್ಗೆ ಯಾವ ಡಿಸೈನ್ ಬೇಕು ಅಂತ ನೀವು ಹೇಳಿ, ಕಮೆಂಟಲ್ಲಿ ಹೇಳಿದ್ರೆ ನಾನು ಎಲ್ಲನೂ ಮಾರ್ಕ್ ಹಾಕಿ, ಮಾರ್ಕ್ ಜೊತೆಗೆ ಕಟ್ಟಿಂಗು ತೋರಿಸ್ತೀನಿ. ಆಮೇಲೆ ನೀವು ಹೊಲಿದು ತೋರಿಸು ಅಂದ್ರೆ ನಾನು ಹೊಲಿದು ಕೂಡ ನಿಮ್ಗೆ ತೋರಿಸ್ತೀನಿ. ಈಗ ನೀಟಾಗಿ ಮಾರ್ಕ್ ಹಾಕಿರೋದನ್ನು ಎಲ್ಲನೂ ನೀಟಾಗಿ ಕಟ್ಟಿಂಗ್ ಮಾಡ್ಕೋತೀನಿ ನೋಡಿರಿ. ಇವಾಗ ಮಾರ್ಕ್ ಕಾಣಿಸ್ತಾ ಇದೆ ಅಂತ ಅನ್ಕೋತಾ ಇದ್ದೀನಿ ನಾನು. ಪೇಪರ್ ಮೇಲೆ ಹಾಕಿ ತೋರಿಸ್ಬೇಕು ಅಂತ ನಾನು ಇದು ಮಾಡಿದೆ ನೋಡಿ. ನೀಟಾಗಿ ಕಟ್ ಮಾಡ್ಕೊಳ್ಳೋಣ ಎಲ್ಲನೂ ಕೂಡ ಚೆಂದಾಗೆ. ತುಂಬ ಚೆಂದ ಬರುತ್ತೆ ರೀ ಇದು ಬೋಟ್ ನೆಕ್ಕು. ಭಾರಿ ಫಾಸ್ಟಾಗಿ ಓಡಾಕತ್ತೈತಿ ಇವಾಗ. ಇದ್ರಾಗೆ ಹೊಸ ಡಿಸೈನ್, ಇನ್ನೂ ತುಂಬ ಡಿಸೈನ್ಗಳಿದಾವೆ. ಎಲ್ಲನೂ ನಾನು ನಿಮ್ಗೆ ತೋರಿಸ್ತಾ ಹೋಗ್ತಿರ್ತೀನಿ ಒಂದೊಂದಾಗಿ. ನಿಮ್ಗೆ ಯಾವ ಡಿಸೈನು ಅಂತ ಒಂದ್ಸರಿ ನನಗೆ ಕಮೆಂಟಲ್ಲಿ ತಿಳಿಸಿ ಫ್ರೆಂಡ್ಸ್. ಪ್ರತಿಯೊಂದನ್ನು ನೀಟಾಗಿ ಕಟ್ ಮಾಡಿಕೊಂಡು ನಾನು ಮೊದಲೇ ಪೇಪರ್ ಮೇಲೆ ಮಾರ್ಕ್ ಮಾಡಿಬಿಟ್ಟೆ, ಆಮೇಲೆ ಬಟ್ಟೆ ಮೇಲೆ ಹಾಕ್ತೀನಿ ಪ್ರತಿಯೊಂದನ್ನು. ಯಾಕಂದ್ರೆ ನಾವು ಎಲ್ಲಾದರೂ ಮಿಸ್ಟೇಕ್ ಮಾಡಿದ್ರೆ ಎಲ್ಲಿ ಮಿಸ್ಟೇಕ್ ಮಾಡಿದ್ವಿ ಅಂತ ನಾವು ಪೇಪರಲ್ಲಿ ನೋಡ್ಕೋಬೋದು. ತಪ್ಪಾಗಿದ್ರೆ ಇನ್ನೊಂದು ಸರಿ ನಾವು ತಿದ್ಕೋಬೋದಲ್ಲ ಅಂತ ನಾನು ಪೇಪರ್ನ ಇಟ್ಟಿರ್ತೀನಿ. ಇವಾಗ ಮೇಲ್ಗಡೆ ಬಿಟ್ಟಿದ್ದೀವಲ್ಲ ಅರ್ಧ ಇಂಚು, ಅದನ್ನು ಕಟ್ ಮಾಡಿ ತೆಗೆದುಬಿಡೋಣ. ಅದನ್ನು ಕೂಡ ಕಟ್ ಮಾಡಿ ತೆಗೆದೆ ನೋಡಿರಿ. ಇವಾಗ ಇದು ಉದ್ದ ಏನು ಲೈನ್ ಹಾಕಿದ್ದೀವಲ್ಲ, ಅದೇ ಥರ ಏನು ಮಾರ್ಕ್ ಮಾಡಿದ್ದೀವಿ ಅದೇ ಥರನೇ ಕಟ್ ಮಾಡಬೇಕು. ಇದನ್ನು ಯಾವ ಥರ ಮಾರ್ಕ್ ಮಾಡಿರ್ತೀವೋ ಅದೇ ಥರ ಕಟ್ ಮಾಡ್ಕೊಂಡು ಹೋಗೋನು. ಹೊಲದ ಮೇಲೆ ಇದು ಭಾಳ ಚಂದ ಅನ್ನಿಸ್ತದೆ ರೀ ಇದು ಬ್ಲೌಸು. ಅಲ್ಲಿ ಕೂಡ ಮ್ಯಾಗ್ನು ನೀಟಾಗಿ ಕಟ್ ಮಾಡ್ಕೊಂಡು ಬಿಡೋನು ನೋಡಿರಿ. ಸಾವಕಾಶ ನಿಧಾನವಾಗಿ ಎಲ್ಲ ಕಟ್ ಮಾಡಿಕೊಂಡು ತೆಗಿಯೋನು. ನಿಮಗೆ ಹಾಕಿ ತೋರಿಸ್ತೀನಿ. ಆಮೇಲೆ ಅದು ಹಾಕಿದ ಮೇಲೆ ತೆಗೆದ್ಮೇಲೆ ಫುಲ್ ಪೇಪರ್ ಓಪನ್ ಮಾಡಿದ ಮೇಲೆ ಎಷ್ಟು ಚೆಂದ ಅನಿಸುತ್ತಾ ಅಂತ ನೀವು ನೋಡಿರಿ. 1 ಇಂಚ್ ಒಳಗೆ ತೊಗೊಂಡಿದ್ನಲ್ಲ ಅದನ್ನು ಕೂಡ ಕಟ್ ಮಾಡಿ ತೆಗೆದ್ಬಿಡೋನು. ಅಲ್ಲಿ ಯಾಕಪ್ಪ ಅಂತಂದ್ರೆ ಲೇಸ್ ಬರ್ತಾವೆ, ಸರಪಳಿ ಥರ ಲೇಸ್ ಬರೋದ್ರಿಂದ. ಇವಾಗ ನೋಡಿರಿ ಕಟ್ಟಿಂಗ್ ಫುಲ್ ಮುಗೀತು. ಯಾವ ಥರ ಬಂತು ನೋಡಿರಿ. ಇಲ್ಲೇ ಕಟ್ಟಿಂಗ್ ಮಾಡಿದ್ರಾಗೆ ಇಷ್ಟು ಚೆಂದ ಕಾಣಕತ್ತದ ಇದು. ಆಮೇಲೆ ಇದು ಫುಲ್ ಎಲ್ಲ ರೆಡಿಯಾಗಿ, ಆಮೇಲೆ ಇಲ್ಲಿ ಮಧ್ಯದಲ್ಲಿ ಸರಪಳಿ ಥರ ನಾವು ಜೋಡಿಸ್ಬೇಕು. ಲೇಸ್ ಬರುತ್ತೆ, ಲೇಸ್ ಸಣ್ಣದಾಗಿ ಲೇಸ್ ಹೊಲ್ಕೊಂಡು ರೆಡಿಮೇಡ್ ಲೇಸ್ ಕೂಡ ನಾವು ಹಾಕೋಬೋದು, ಇಲ್ಲ ನಾವೇ ರೆಡಿ ಮಾಡಿ ಕೂಡ ಬಟ್ಟೆಲಿ ಹಾಕ್ಬೋದು. ಎಷ್ಟು ಚೆಂದ ಕಾಣಕತ್ತದ ನೋಡಿರಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿತ್ತಂದ್ರೆ ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ, ಲೈಕ್ ಮಾಡಿರಿ. ಕಮೆಂಟಲ್ಲಿ ಮತ್ತೆ ಯಾವ ಡಿಸೈನ್ ಬೇಕು ಅಂತ ನೀವು ಹೇಳಿದ್ರೆ ನಾನು ಖಂಡಿತ ಹಾಕ್ತೀನಿ.